ಸ್ನೇಹಿತರೆ ನಮಸ್ಕಾರ. ಈ ಕೆಲವೊಂದು ವಿಚಾರಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ಕಮೆಂಟ್ಸ್ ಮಾಡದೇ ಇದ್ರೂ ಕೂಡ ತಪ್ಪಾಗ್ತದೆ. ಕಮೆಂಟ್ಸ್ ಮಾಡಿದರೂ ಕೂಡ ತಪ್ಪಾಗ್ತದೆ. ಕಮೆಂಟ್ಸ್ ಮಾಡದೆ ಸೈಲೆಂಟ್ ಆಗಿದ್ದರೆ ಎಲ್ಲೋ ಒಂದು ಕಡೆ ಈ ಆರೋಪವನ್ನು ಅಥವಾ ಈ ಟ್ರೋಲನ್ನು ಅಥವಾ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಿರುವಂಥ ಅಭಿಪ್ರಾಯವನ್ನು ಒಪ್ಪಿಕೊಂಡಂಗೆ ಆಗ್ತದೆ. ಒಂದು ವೇಳೆ ಕಮೆಂಟ್ಸ್ ಮಾಡಿದರೆ ಅದು ಬೇರೆ ಥರ ಪೋರ್ಟ್ರೇಟ್ ಆಗುತ್ತೆ. ಹೀಗೇ ಕೆಲವೊಂದು ವಿಚಾರಗಳ ಬಗ್ಗೆ ಕಮೆಂಟ್ಸನ್ನೇ ಮಾಡದೆ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಿದ್ದಂತಹ ಆ್ಯಂಕರ್ ಅನುಶ್ರೀ ಮೊಟ್ಟ ಮೊದಲ ಬಾರಿಗೆ ಒಂದು ಖಾರವಾದಂತಹ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಹೀಗೆ ರಿಪ್ಲೈ ಕೊಡಲಿಕ್ಕೆ ಹೋಗೋದಿಲ್ಲ, ಬಟ್ ಈ ಬಾರಿ ರಿಪ್ಲೈ ಕೊಟ್ಟಿದ್ದಾರೆ. ಇದೇ ವಿಶೇಷತೆ. ಬಟ್ ರಿಪ್ಲೈ ಕೊಡೋದ್ರ ಜೊತೆಗೆ ಆ ರಿಪ್ಲೈ ತುಂಬ ಖಡಕ್ಕಾಗಿಯೇ ಇತ್ತು ಮತ್ತು ಒಂದೇ ಒಂದು ವಾಕ್ಯದಲ್ಲಿ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಏನೋ ಕೂಡ ಗೊತ್ತಿಲ್ಲದೆ ಅಥವಾ ಏನೋ ಒಂದು ಹೇಳಬೇಕು ಅಥವಾ ಕಾಲೆಳಿಬೇಕು ಅಥವಾ ಟ್ರೋಲ್ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲಿ ಅನುಶ್ರೀಯನ್ನು ಟ್ರೋಲ್ ಮಾಡಿದವರಿಗೆ ಅನುಶ್ರೀ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ತುಂಬ ನೀಟಾಗಿ ಮಾಡಿದ್ದಾರೆ. ಹೌದು, ಕೆಲವೊಂದು ಸಲ ಈ ಟ್ರೋಲರ್ಸ್ಗಳು ಮಾಡುವಂತಹ ಎಡವಟ್ಟಿಗೆ ಇಂತಹ ಉತ್ತರಗಳು ಅನಿವಾರ್ಯ ಅಂತಲೂ ಕೂಡ ಅನಿಸ್ಬಿಡುತ್ತೆ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಅಸಲಿಗೆ ಇಲ್ಲಿ ಅನುಶ್ರೀ ಈ ಪರಿ ಸಿಟ್ಟಾಗಿದೆ ಯಾಕೆ? ಎಲ್ಲೂ ಕೂಡ ಕೋಪಿಸಿಕೊಳ್ಳದಂತಹ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಯಾವತ್ತೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸದಂಥ ಅನುಶ್ರೀ ಮೊಟ್ಟ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಖಾರವಾಗಿ ರಿಯಾಕ್ಟನ್ನು ಮಾಡಿದ್ದು ಯಾಕೆ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಆ್ಯಂಕರ್ ಅನುಶ್ರೀ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಎಚ್ಚರಿಕೆಯಿಂದ ಪೋಸ್ಟ್ಗಳನ್ನು ಹಾಕ್ತಾರೆ. ಯಾರಿಗೂ ಕೂಡ ಬೇಸರ ಆಗುವಂಥದ್ದು ಅಥವಾ ಯಾರಿಗೂ ಕೂಡ ಏನಾದರೂ ಹರ್ಟ್ ಆಗುವಂಥದ್ದು ಏನೂ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈಕೆಗೆ ಹರ್ಟ್ ಮಾಡುವಂಥ ಪೋಸ್ಟ್ಗಳು ಇವತ್ತು ನಿನ್ನೆಯಿಂದಲ್ಲ, ಎಷ್ಟೋ ದಿನಗಳಿಂದ ಬರ್ತಾನೆ ಇರ್ತವೆ. ಜೊತೆಗೆ ಸಹಜವಾಗಿ ಈ ಸಾರ್ವಜನಿಕ ಜೀವನದಲ್ಲಿರೋದು ಇದೊಂದು ಅನಿವಾರ್ಯತೆಯೂ ಕೂಡ ಹೌದು. ಈ ರೀತಿಯಾದಂತಹ ಒಂದಷ್ಟು ಪೋಸ್ಟ್ಗಳನ್ನು ಅಥವಾ ಕಮೆಂಟ್ಸ್ಗಳನ್ನು ಅಥವಾ ಈ ರೀತಿ ಕಾಲೆಳೆಯೋದನ್ನು ಸಹಿಸಿಕೊಳ್ಳೇಬೇಕಾದಂಥ ಅನಿವಾರ್ಯತೆ. ಅದೇ ರೀತಿ ಸಹಿಸ್ಕೊಂಡು ಸಾಕಾಗಿ ಹೋಗಿದ್ದಂಥ ಅನುಶ್ರೀಗೂ ಕೂಡ ಖಡಕ್ಕಾದಂಥ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಅನುಶ್ರೀ ಕೊಟ್ಟಿರುವಂಥ ರಿಪ್ಲೈ ಸಹಜವಾಗಿ ಸಾಕಷ್ಟು ಜನರಿಗೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಈ ರೀತಿ ಮಾತನಾಡದಂಥ ಅನುಶ್ರೀ ಇವಾಗ ಹೀಗೆ ಮಾತನಾಡಿ ಬಿಟ್ರಲ್ವಾ ಅನ್ನುವಂಥದ್ದು ಒಂದು ಆಲೋಚನೆ. ಜೊತೆಗೆ ಅನುಶ್ರೀ ಯಾಕೆ ಇಷ್ಟು ಖಾರವಾಗಿ ರಿಯಾಕ್ಟ್ ಮಾಡಿದ್ರು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಈ ಎರಡು ವಿಚಾರಗಳ ಬಗ್ಗೆ ಈಗ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ. ಅದರಲ್ಲೂ ಕೂಡ ಕೆಲವೊಂದಷ್ಟು ಈ ಟ್ರೋಲ್ ಪೇಜ್ಗಳು ಮಾಡುವಂತಹ ಅವಾಂತರವೇ ಹಾಗಿರ್ತದೆ. ಇಲ್ಲ ಅನುಶ್ರೀ ವಿಚಾರದಲ್ಲೂ ಕೂಡ ಹಾಗೆ ಆಗಿರೋದು. ಅನುಶ್ರೀ ಈ ಪರಿ ರುಚಿಗೆ ಹೇಳೋದಕ್ಕೆ ಕಾರಣನೇ ಅಂಥದ್ದೊಂದು ಟ್ರೋಲ್. ಹೌದು, ಹಾಗಾದರೆ ಏನಾಯಿತು? ಅನುಶ್ರೀ ಯಾಕಿಷ್ಟು ರುಚಿಗೆದ್ರು ನೋಡ್ತಾ ಹೋಗೋದಾದರೆ, ಸ್ನೇಹಿತರೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಕೆಲವೊಂದಷ್ಟು ವೇದಿಕೆಗಳಲ್ಲಿ ಅನುಶ್ರೀ ಮಾತನಾಡುವಂಥ ಕೆಲವೊಂದಷ್ಟು ಮಾತುಗಳು ಸಹಜವಾಗಿ ಕೆಲವರಿಗೆ ಉರಿ ಹೊತ್ತಿಸೋದು ಸಹಜ, ಸ್ವಾಭಾವಿಕ. ಹಾಗೆಯೇ ಇಲ್ಲೂ ಕೂಡ ಆಗಿದೆ. ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಆ ಮಾತು ಈಗ ಭಾರಿ ವೈರಲ್ ಆಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಅದೇ ಡೈಲಾಗನ್ನು ಹಿಡ್ಕೊಂಡು ಈಗ ಕೆಲವೊಂದಷ್ಟು ಟ್ರೋಲ್ ಪೇಜ್ಗಳು ಅದನ್ನು ಎಡಿಟ್ ಮಾಡಿ ಅದಕ್ಕೆ ಸ್ವಲ್ಪ ಬೇರೆ ಬೇರೆ ರೀತಿಯಾದಂಥ ಡೈಲಾಗ್ಗಳನ್ನು ಮಿಕ್ಸ್ ಮಾಡಿ ಒಂದು ವಿಡಿಯೋವನ್ನು ಮಾಡಿಬಿಡ್ತಾರೆ. ರಾಯಚೂರು ಮೀಮ್ಸ್ ಬ್ರೋ ಅನ್ನುವಂತಹ ಟ್ರೋಲ್ ಪೇಜ್ ಒಂದು ಅನುಶ್ರೀ ಅವರ 2 ವಿಡಿಯೋವನ್ನು ಕಂಬೈನ್ ಮಾಡಿ ಹಾಕುತ್ತೆ. ಅದಕ್ಕೆ ಕ್ಯಾಪ್ಷನ್ ಆಗಿ ಆಸ್ಕರ್ ಗೋಸ್ ಟು ಅನುಶ್ರೀ ಅಂತಲೂ ಕೂಡ ಹೇಳುತ್ತೆ. ಅಲ್ಲದೆ ಇಫ್ ಬಕೆಟ್ ಹ್ಯಾವ್ ಮೌತ್ ವಾವ್ ಮೇರಿ ಲಡ್ಕಿ ಅಂತೇಳ್ಬಿಟ್ಟು ವಿಡಿಯೋದಲ್ಲಿ ಕ್ಯಾಪ್ಷನನ್ನು ಹಾಕಿಬಿಟ್ಟು ಒಂದು ವಿಡಿಯೋವನ್ನು ಪೋಸ್ಟ್ ಮಾಡುತ್ತೆ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಇತ್ತೀಚೆಗೆ ಆ್ಯಂಕರ್ ಅನುಶ್ರೀ ಅವರು ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವರ 45 ಚಿತ್ರದ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ನನಗೆ ತಿರುಪತಿಗೆ ಮೊದಲ ಬಾರಿಗೆ ಹೋದಂಥ ಸಂದರ್ಭದಲ್ಲಿ ತಿಮ್ಮಪ್ಪ ಕಾಣಿಸ್ಲೇ ಇಲ್ಲ, ಬದಲಾಗಿ ಶ್ರೀನಿವಾಸ ಕಲ್ಯಾಣದ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾಣಿಸಿದ್ರು ಅಂತ ಹೇಳ್ಬಿಟ್ಟು ಒಂದು ಉತ್ಪ್ರೇಕ್ಷೆಪೂರ್ವಕವಾದಂತಹ ಒಂದು ಮಾತನ್ನು ಹೇಳಿಬಿಡ್ತಾರೆ. ಯಾರು? ಶಿವಣ್ಣನ ಎದುರುಗಡೆ. ಅದರ ಜೊತೆಗೆ ಮತ್ತೊಂದು ಹಳೆಯ ವಿಡಿಯೋನು ಸಹ ಸೇರಿಸ್ತಾರೆ. ಅದರಲ್ಲಿ ಅನುಶ್ರೀ ಚಿರಂಜೀವಿ ಅವರ ಜೊತೆಗೆ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಅಥವಾ ವೇದಿಕೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ, ನಾನು ಎಲ್ಲೇ ಹೋದರೂ ಕೂಡ ಮಂಜುನಾಥನ ದರ್ಶನ ಮಾಡುವಂಥ ಸಂದರ್ಭದಲ್ಲಿ ಕಾಣುವಂತಹ ಮುಖ ಚಿರಂಜೀವಿ ಅವರದ್ದೇ ಅಂತೇಳಿ ಹೇಳ್ತಾರೆ. ಅಂದರೆ ಏನು ಚೇಂಜಸ್ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವಿಡಿಯೋ ಕೊನೆ ಆಯ್ತಲ್ಲ, ಈ 2 ವಿಡಿಯೋವನ್ನು ಸೇರಿಸಿ ಕೊನೆಗೊಂದು ವಿಡಿಯೋವನ್ನು ಹಾಕ್ಬಿಡ್ತಾರೆ. ಅದರಲ್ಲಿ ಕೊನೆಯದಾಗಿ ಏನಿರುತ್ತೆ, ಉಪೇಂದ್ರ ಸಿನಿಮಾದ ವಾರೇ ಮೇರೆ ಲಡ್ಕಿ, ನಿನ್ನಂಥವ್ರು ಈ ದೇಶದಲ್ಲಿ ಇದ್ದಾರಾ ಅಂತೇಳ್ಬಿಟ್ಟು ಒಂದು ಡೈಲಾಗ್, ಅದನ್ನು ಸೇರಿಸಿ ಟ್ರೋಲ್ ಮಾಡುವಂಥದ್ದು, ಇಂಥದ್ದೊಂದು ಪ್ರಯತ್ನ ನಡೆಯುತ್ತೆ. ಆದರೆ ಯಾವಾಗ ಈ ಟ್ರೋಲು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೋ ಅನುಶ್ರೀ ಕೂಡ ಇದರ ಬಗ್ಗೆ ಗಮನವನ್ನು ಹರಿಸ್ತಾರೆ. ಅಂದರೆ ಅನುಶ್ರೀ ಗಮನಕ್ಕೂ ಕೂಡ ಈ ಟ್ರೋಲ್ ಹೋದ ಬಳಿಕ ಅನುಶ್ರೀ ಕೂಡ ಈ ಟ್ರೋಲ್ಗೆ ಖಡಕ್ಕಾಗಿ ಉತ್ತರವನ್ನು ಕೊಡ್ತಾರೆ. ಅನುಶ್ರೀ ಅವರ ರಿಪ್ಲೈ ಹೇಗಿತ್ತು ಅಂತ ಹೇಳಿದ್ರೆ, ಹೌದು ಏನಿವಾಗ, ಓಬವ್ವ ಅಂದಾಗ ಜಯಂತಿ ಅಮ್ಮ ನೆನಪಾಗ್ತಾರೆ, ಕಿತ್ತೂರು ಚೆನ್ನಮ್ಮ ಅಂದಾಗ ಸರೋಜಮ್ಮ ನೆನಪಾಗ್ತಾರೆ, ಶ್ರೀನಿವಾಸ ಅಂದಾಗ ಅಪ್ಪಾಜಿ ನೆನಪಾಗ್ತಾರೆ, ಮಂಜುನಾಥ ಅಂದಾಗ ಚಿರಂಜೀವಿ ಸರ್ ನೆನಪಾಗ್ತಾರೆ. ಅದು ಹೆಮ್ಮೆ ಪಡುವಂಥ ವಿಚಾರ.
ಕಾಮಲೆ ಕಣ್ಣವ್ರಿಗೆ ಕಾಣೋದಿಲ್ಲ ಹಳದಿ ಅನ್ನೋ ಹಾಗೆ ನಿಮ್ಮ ಬುದ್ಧಿವಂತಿಕೆ ಹಾಗೆ ಕಾಣೋದು ಅಂತ ಹೇಳ್ಬಿಟ್ಟು ಉತ್ತರಿಸಿದ್ದಾರೆ. ಸಾಮಾನ್ಯವಾಗಿ ಅನುಶ್ರೀ ಇಂತಹ ರಿಪ್ಲೈಗಳನ್ನು ಕೊಡೋದಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಇಂತಹದೊಂದು ಖಡಕ್ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಅವರ ಪತಿ ಕೊಟ್ಟಂತಹ ಒಂದು ಬೆಂಬಲ ಅಂತಲೂ ಕೂಡ ಹೇಳ್ಬೋದು. ಅವರ ಪತಿಯೇ ಈ ರೀತಿ ಕಮೆಂಟನ್ನು ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇವರೆಲ್ಲರೂ ಕೂಡ ಹೇಗೆ ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಆಳಿಗೊಂದು ಮಾತು ಬರುತ್ತೆ. ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು, ಹೆಚ್ಚು ಮಾತನಾಡೋಕ್ಕೆ ಹೋಗಬಾರ್ದು, ಹೆಚ್ಚು ರಿಯಾಕ್ಟನ್ನು ಕೂಡ ಮಾಡೋಕ್ಕೆ ಹೋಗಬಾರ್ದು ಅನ್ನುವಂಥದ್ದು ಇವರ ಒಂದು ಲೆಕ್ಕಾಚಾರ ಆಗಿರ್ತದೆ. ಬಟ್ ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಅನುಶ್ರೀ ಇಂಥದ್ದೊಂದು ರಿಪ್ಲೈಯನ್ನು ಕೊಟ್ಟಿರುವಂಥದ್ದು ವಿಶೇಷವಾಗಿತ್ತು ಮತ್ತು ಇದಕ್ಕೆ ಕಾರಣ ಅವರ ಪತಿರಾಯ ಅನ್ನೋದು ಕೂಡ ಗೊತ್ತಾಗಿದೆ. ಬಟ್ ಅನುಶ್ರೀ ಕೊಟ್ಟಂಥ ರಿಪ್ಲೈ ಇದೆಯಲ್ಲ, ಇದ್ರ ಬಗ್ಗೆ ಎಲ್ಲ ಕಡೆಯೂ ಕೂಡ ಮೆಚ್ಚುಗೆಯೂ ಕೂಡ ಬರ್ತಿದೆ. ಅನುಶ್ರೀ ಇಂಥ ರಿಪ್ಲೈಯನ್ನು ಕೊಟ್ಟಿದ್ದು ಒಳ್ಳೆಯದಾಯಿತು. ಯಾಕಂತ ಹೇಳಿದ್ರೆ ಇಲ್ಲಿ ಅನುಶ್ರೀ ಸಹಜವಾಗಿ ಆ ಸಂದರ್ಭಕ್ಕೆ ಅಲ್ಲಲ್ಲಿ ಏನೇನು ಬೇಕೋ ಅದನ್ನು ಮಾತನಾಡುವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ನಡಿಬೇಕು ಅಥವಾ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಚಾರಗಳು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಇಂಥ ಉತ್ಪ್ರೇಕ್ಷಪೂರಿತ ಮಾತುಗಳು ಅನಿವಾರ್ಯ ಆಗ್ತದೆ. ಅದನ್ನೇ ಹಿಡ್ಕೊಂಡು ಟ್ರೋಲ್ ಮಾಡೋದು ಸರಿಯಲ್ಲ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ. ಮತ್ತು ಹಾಗೇನಾದರೂ ಕಂಡಿದ್ರೂ ಕೂಡ, ವಾಸ್ತವವಾಗಿ ಹಾಗೇನಾದರೂ ಕಂಡಿದ್ರೂ ಕೂಡ ಅದರಲ್ಲಿ ತಪ್ಪೇನೂ ಇಲ್ಲ. ಒಂದು ಎರಡನೇದು, ಅಲ್ಲಿ ಏನು ನಮ್ಮ ನಟರ ಬಗ್ಗೆನೇ ಅಲ್ವಾ ಹೆಮ್ಮೆಯ ಮಾತುಗಳನ್ನು ಆಡಿರೋದು, ಬೇರೆ ಏನು ಕೆಟ್ಟದಾಗೇನು ಕೂಡ ಅನುಶ್ರೀ ಆಡಿಲ್ವಲ್ಲ, ಒಳ್ಳೆಯ ವಿಚಾರಗಳನ್ನೇ ಹೇಳಿದ್ದಾರೆ ಅಂತೇಳಿ. ಮತ್ತು ಬಕೆಟ್ ಹಿಡಿಯೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋದು ಕೂಡ ಸತ್ಯ. ಯಾಕಂತ ಹೇಳಿದ್ರೆ ಒಂದು ಇಂಟರ್ವ್ಯೂ ಅಂತ ಹೇಳಿದ್ರೆ ಅದರಲ್ಲಿ ಹೋಗುವಂಥ ರೀತಿ ನೀತಿ ಅದ್ರ ಬಗ್ಗೆ ಮಾಡಿದವ್ರಿಗೆ ಮಾತ್ರ ಗೊತ್ತು. ಸುಮಾರು ಒಂದು ಅರ್ಧ 1 ಗಂಟೆ ಕೂತ್ಕೊಂಡು ಇಂಟರ್ವ್ಯೂ ಮಾಡಿದವರಿಗೆ ಅದ್ರ ಕಷ್ಟ ಏನು, ಅಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಬೇಕು ಏನು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ಟ್ರೋಲ್ ಮಾಡ್ಕೊಂಡು ಕೂರೋರಿಗೆ ಅದರ ಕಷ್ಟನೂ ಕೂಡ ಗೊತ್ತಾಗಲ್ಲ, ಅದರ ರಿಯಾಲಿಟಿನೂ ಕೂಡ ಅರ್ಥ ಆಗಲ್ಲ ಅನ್ನೋದು ಈಗ ಅನುಶ್ರೀ ಅವರು ತಮ್ಮ ಅಭಿಪ್ರಾಯದ ಮೂಲಕ ವ್ಯಕ್ತಪಡಿಸ್ತಿರುವಂಥ ವಿಚಾರಗಳು. ಸಾಕಷ್ಟು ಜನ ಅನುಶ್ರೀಯ ಈ ಮಾತಿಗೆ ಅಥವಾ ಈ ಕೌಂಟರ್ಗೆ ಖುಷಿಪಟ್ಟಿದ್ದಾರೆ ಮತ್ತು ಇಂತಹ ಕೌಂಟರ್ಗಳ ಅನಿವಾರ್ಯತೆ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ವಾಟ್ ಎವರ್, ಮದುವೆ ಆದಮೇಲೆ ಅನುಶ್ರೀ ಬದಲಾಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಏನು ಬೇಕು ಹೇಳಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಅನುಶ್ರೀ ಅವರ ಈ ಖಡಕ್ ರಿಪ್ಲೈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.